ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಏನು ಅಂತ ಅಂದರೆ, ಇಲ್ಲಿವರೆಗೂ ನೀವೆಲ್ಲರೂ ಕೂಡ 1ನೇ ಕಂತಿನ ಹಣದಿಂದ 15ನೇ ಕಂತಿನ ಹಣದವರೆಗೆ ಒಂದು 30,000 ರೂಪಾಯಿ ಹಣದವರೆಗೆ ಪಡ್ಕೊಂಡಿರ್ತೀರ. ಆದರೆ ಈಗ ನೀವು 16ನೇ ಕಂತಿನ ಹಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಈಗ ಆಕ್ಸಿಡೆಂಟ್ ಆಗಿರುವಂಥದ್ದು, ಕಾರು ಡಿಕ್ಕಿಯಾಗಿ ಆಕ್ಸಿಡೆಂಟ್ ಆಗಿದೆ ಇಲ್ಲಿ. ಆದರೆ 16ನೇ ಕಂತಿನ ಹಣ ಬರುತ್ತಾ ಇಲ್ವಾ ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಹಾಗಾದರೆ 16ನೇ ಕಂತಿನ ಹಣ ಯಾವಾಗ ಬಂದು ನಿಮ್ಮ ಖಾತೆಗಳಿಗೆ ತಲುಪ್ತಾ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಒಂದು 6,000 ರೂಪಾಯಿ ಹಣದ ಹತ್ತತ್ರ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಖಾತೆಗಳಿಗೆ ಬಂದು ಹಣ ಜಮಾ ಆಗ್ತಾ ಇದೆ ವೀಕ್ಷಕರೇ. ಅದು ಹೇಗೆ ಅಂತಾನು ಕೂಡ ನಿಮ್ಮೆಲ್ಲರಿಗೆ ಈಗ ತಿಳಿಸ್ಕೊಡ್ತೇನೆ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕಾಗತ್ತೆ. ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೋಡ್ತಿರುವಂಥ ಒಂದು 90% ವೀಕ್ಷಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ನ ನೋಡ್ತಿದ್ದೀರಾ. ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈಗಲೇ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಂದು ಸಣ್ಣ ರಿಕ್ವೆಸ್ಟ್ ಏನು ಅಂತಂದರೆ, ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಸ್ಕಿಪ್ ಮಾಡಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ. ಹಾಗೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ 1ನೇ ಕಂತಿನ ಹಣದಿಂದ ಹಿಡಿದು 15ನೇ ಕಂತಿನ ಹಣದವರೆಗೆ ಯಾರ್ಯಾರಿಗೆಲ್ಲ ಹಣ ಬಂದಿದೆ ಅವರು ವಿಡಿಯೋಗೆ ಲೈಕ್ ಮಾಡೋದರ ಮುಖಾಂತರ ನಿಮ್ಮ ಒಂದು ಆನ್ಸರ್ನ ತಿಳಿಸಿ. ಎಲ್ಲರೂ ಕೂಡ ಈಗಲೇ ವಿಡಿಯೋಗೆ ಲೈಕ್ನ ಮಾಡಿ. 1ನೇ ಕಂತಿನ ಹಣದಿಂದ 15ನೇ ಕಂತಿನ ಹಣದವರೆಗೆ ಯಾರ್ಯಾರಿಗೆ ಬಂದಿದ್ದು ನೋಡಿ ಹಣ, ಅವರು ಈಗಲೇ ವಿಡಿಯೋಗೆ ಲೈಕ್ನ ಮಾಡಿ. ಹಾಗೆ 16ನೇ ಕಂತಿನ ಹಣ ಕೂಡ ಯಾರಿಗೆ ಬಂದಿಲ್ಲ ನೋಡಿ ಅವರು ಕೂಡ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಅನ್ನೋದು ಕೂಡ ತಿಳಿಸಿ ವೀಕ್ಷಕರೇ. ಯಾಕೆ ಅಂತ ಅಂದರೆ ಇಲ್ಲಿ 16ನೇ ಕಂತಿನ ಹಣ ನಿಮಗೆ ಬರಬೇಕಾದ್ರೆ 1ನೇ ಕಂತಿನ ಹಣದಿಂದ ಹಿಡಿದು 15ನೇ ಕಂತಿನ ಹಣದವರೆಗೂ ಕೂಡ ನಿಮಗೆ ಜಮಾ ಆಗಬೇಕಾಗತ್ತೆ. 15ನೇ ಕಂತಿನ ಹಣ ಬಂದಾದ್ಮೇಲೆ ನಿಮಗೆ ವೀಕ್ಷಕರೇ 16ನೇ ಕಂತಿನ ಹಣ ಬಂದು ತಲುಪಬೇಕಾಗತ್ತೆ. ಈಗ ನಿಮಗೆ 16ನೇ ಕಂತಿನ ಹಣ ಬರಬೇಕಾಗಿತ್ತು. ಆದರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರುವಂಥ ಕಾರಣದಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ 16ನೇ ಕಂತಿನ ಹಣ ನಿಜವಾಗ್ಲೂ ಇಲ್ಲಿ ರಿಲೀಸ್ ಆಗಿದೆಯಾ ಇಲ್ವಾ, ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ನೀವು ಕೇಳೋದಾದರೆ ವೀಕ್ಷಕರೇ, ಈಗಾಗಲೇ ಸರ್ಕಾರದ ವತಿಯಿಂದ 16ನೇ ಕಂತಿನ ಹಣ ಸ್ಯಾಂಕ್ಷನ್ ಆಗಿರುವಂಥದ್ದು. ಆದರೆ ನಿಮ್ಮ ಖಾತೆಗಳಿಗೆ ಹಣ ಬಂದು ತಲುಪಿಲ್ಲ. DBT ಪುಷ್ ಅನ್ನು ಅವರು ಮಾಡಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೇ ಒಂದು ಪ್ರಾಬ್ಲಮ್ ಇದ್ದರೆ, ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಅವರು ಸಾಲ್ವ್ ಮಾಡ್ತಾಯಿದ್ರು. ಓಕೆ, ಆದರೆ ಇಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗಿರುವಂಥ ಕಾರಣದಿಂದ ಈ ಜವಾಬ್ದಾರಿಗಳನ್ನೆಲ್ಲ ಬೇರೆಯವ್ರಿಗೆ ವಹಿಸಿ ನಿಮ್ಮ ಒಂದು 16ನೇ ಕಂತಿನ ಹಣವನ್ನು ಆದಷ್ಟು ಬೇಗ ಸ್ಯಾಂಕ್ಷನ್ ಮಾಡ್ತಾರೆ. ಓಕೆ, ಆದರೆ ಇಲ್ಲಿ ನಿಮಗೆ 16ನೇ ಕಂತಿನ ಹಣ ಬಂದು 2,000 ರೂಪಾಯಿ ಹಣ ಬರುತ್ತೆ. ನಿಮ್ಮೆಲ್ರಿಗೂ ಕೂಡ ಇಲ್ಲಿ 6,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳಿದ್ದೆ. ಓಕೆ, ನಿಮಗೆ 6,000 ರೂಪಾಯಿ ಹಣ ಬರಬೇಕಾದ್ರೆ ಏನು ಮಾಡಬೇಕು, ಹಾಗಾದರೆ 6,000 ರೂಪಾಯಿ ಹಣ ಎಲ್ಲಿಂದ ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ರೆ ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 6,000 ರೂಪಾಯಿ ಹಣ ಹೇಗೆ ಬರುತ್ತೆ ಅಂತ ಈ ಕೂಡಲೇ ತಿಳಿಸ್ಕೊಡ್ತಾನೆ. ಓಕೆ ವೀಕ್ಷಕರೇ, ಇಲ್ಲಿ ನೋಡಿ ಇನ್ನು ಕೂಡ ಯಾರು ವಿಡಿಯೋಗೆ ಲೈಕ್ನ ಮಾಡಿಲ್ಲ ಈಗಲೇ ಲೈಕ್ನ ಮಾಡ್ಕೊಳ್ಳಿ ವೀಕ್ಷಕರೇ. ಓಕೆ, ಇಲ್ಲಿ ನೋಡಿ 16ನೇ ಕಂತಿನ ಹಣ ಏನಿದೆ, ಈ ಒಂದು 16ನೇ ಕಂತಿನ ಹಣದ ಒಂದು 2,000 ರೂಪಾಯಿ ಹಣ ಏನಿದೆ ಅದು ನಿಮಗೆ ಬರುತ್ತೆ. ಇಲ್ಲಿ 2,000 ರೂಪಾಯಿ ಹಣ ಆಯಿತು. ಮಿಕ್ಕಿದ 3,000 ರೂಪಾಯಿ ಹಣ ಹೇಗೆ ಬರುತ್ತೆ ಅಂತ ಅಂದರೆ ಇಲ್ಲಿ ನೋಡಿ ವೀಕ್ಷಕರೇ, ಎಷ್ಟೊಂದು ಜನ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ನಮಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂಥ ಪ್ರಕಾರ ಈ ಸಲ ಅನ್ನಭಾಗ್ಯ ಯೋಜನೆಯ ಹಣವನ್ನು ಕೂಡ ಹತ್ತತ್ರ 3,000 ರೂಪಾಯಿ ಹಣದವರೆಗೆ ನಿಮಗೆ ಹಣವನ್ನು ಜಮಾ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಟೋಟಲ್ ಆಗಿ ನಿಮಗೆ 5,000 ರೂಪಾಯಿ ಮೇಲೆ ಹಣ ನಿಮಗೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ವೀಕ್ಷಕರ. ಅಂದರೆ ಹತ್ತತ್ರ 6,000 ರೂಪಾಯಿ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ. ಇದು ಸರ್ಕಾರದ ಕಡೆಯಿಂದ ಬಂದಿರುವಂಥ ಮಾಹಿತಿ ವೀಕ್ಷಕರ. ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ. ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ 16ನೇ ಕಂತಿನ ಹಣ ಯಾವಾಗ ಬರುತ್ತೆ, ಈ ಒಂದು 16ನೇ ಕಂತಿನ ಹಣ ನಮಗೆ ಬರ್ತಾ ಇಲ್ವಾ ಅಂತ ಕೇಳ್ತಾ ಇರ್ತಾರೆ. ಅಂತ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಶೇರ್ ಮಾಡಿ. ಹಾಗೆ ತಪ್ಪದೆ ಯಾರಿಗೆ 1ನೇ ಕಂತಿನ ಹಣದಿಂದ 15ನೇ ಕಂತಿನ ಹಣದವರೆಗೆ ಹಣ ಜಮಾ ಆಗಿದೆ ನೋಡಿ ಅವರು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ಹಾಗೆ ಯಾರಿಗೆ 16ನೇ ಕಂತಿನ ಹಣ ಬಂದಿಲ್ಲ ಅನ್ನೋರು ವಿಡಿಯೋಗೆ ಲೈಕ್ ಮಾಡಿ ಹಾಗೆ
ಕಮೆಂಟ್ ಮಾಡಿ ಯಾವ ಕಂತಿನ ಹಣ ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ಜಿಲ್ಲೆಗಳಿಗೆ ಯಾವ ಒಂದು ಹಣ ಬಂದಿಲ್ಲ ಅನ್ನೋದನ್ನ. ಓಕೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಎಲ್ಲರೂ ಕೂಡ ಲೈಕ್ ಮಾಡಿ. ಹಾಗೆ ಈಗಲೇ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಸ್ಕೀಮ್ಸ್ ಆಗಿರಲಿ ಹಾಗೆ ರಾಜ್ಯ ಸರ್ಕಾರದ ಮಾಹಿತಿಗಳನ್ನು ನೀವು ಪಡ್ಕೋಬೇಕಾದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ. ಎಲ್ಲರೂ ಟೇಕ್ ಕೇರ್, ಬಾಯ್ ವೀಕ್ಷಕರೇ.